ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೈತ ಮಾಹಿತಿಯಲ್ಲಿ ನಾನು ಅಡಿಕೆ ಗೋಟುಗಳಲ್ಲಿ ಯಾವ ರೀತಿ ಮೊಳಕೆ ಬರೆಸಿ ಅಡಿಕೆ ಸಸಿಗಳನ್ನು ರೆಡಿ ಮಾಡೋದು ಅನ್ನೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಪ್ರೊಸೀಜರಲ್ಲಿ ಮೊದಲನೇದಾಗಿ ನಾವು ಮಡಿಗಳನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ರೀತಿ ಪಾತಿಗಳು ಅಂದರೆ ಮಡಿಗಳನ್ನು ಮೊದಲನೇದಾಗಿ ನಾವು ಸಿದ್ಧಪಡಿಸ್ಕೋಬೇಕು. ಈ ಮಡಿಗಳಿಗೆ ಸಿದ್ಧಪಡಿಸಿದಂತಹ ಮಡಿಗಳಿಗೆ ಕೋಕೋಫೀಟ್ ಅಂದರೆ ನಾರಿನ ಗೊಬ್ಬರ, ತೆಂಗಿನ ನಾರು ಬರುತ್ತಲ್ಲ ಆ ನಾರಿನ ಗೊಬ್ಬರ ಕೋಕೋಫೀಟ್, ಆ ಕೋಕೋಫೀಟನ್ನು ಆ ಮಡಿಗಳಿಗೆ 2 ಇಂಚು ದಪ್ಪನಾಗಿ ಕೋಕೋಫೀಟನ್ನು ಹಾಕಿ ಆ ಕೋಕೋಫೀಟಿನ ಮೇಲೆ ಅಡಿಕೆ ಗೋಟುಗಳು ಏನು ಬರುತ್ತೆ ಅದನ್ನು ತೆಳ್ಳುಗೆ ಕೋಕೋಫೀಟ್ ಮೇಲೆ ಅಡಿಕೆ ಗೋಟುಗಳನ್ನು ತೆಳ್ಳುಗೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ 2 ಇಂಚು ನಾವು ಕೋಕೋಫೀಟನ್ನು ಹಾಕಿ ಅಡಿಕೆ ಗೋಟುಗಳನ್ನು ಸಂಪೂರ್ಣವಾಗಿ ಮುಚ್ಚಿಬಿಡಬೇಕು. ನೀವು ಇದೇನು ಕ್ಲಿಪ್ಪಿಂಗಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಮುಚ್ಚಬೇಕು. ಅದು ಬೆಳೆದಾದ ನಂತರ ಈ ರೀತಿ ಗಿಡಗಳು ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ಇದು ಏನಿದೆ ನಾವು ಆಲ್ರೆಡಿ ಮಾಡಿದ್ದೀವಿ. ನಾವಲ್ಲೇ ಕೋಕೋಫೀಟನ್ನು ಮಡಿಗಳಿಗೆ ಫಸ್ಟ್ ಪ್ರೊಸೀಜರ್ ಹಾಕಿ ಅದ್ರ ಮೇಲ್ಗಡೆ ಅಡಿಕೆ ಗೋಟುಗಳನ್ನು ಹಾಕಿ ಮತ್ತೆ ಅಡಿಕೆ ಗೋಟುಗಳನ್ನು ಮುಚ್ಚೋಕ್ಕೆ 2 ಇಂಚು ಮತ್ತೆ ಕೋಕೋಫೀಟನ್ನು ಹಾಕಿ ಅಡಿಕೆ ಗೋಟುಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಅದನ್ನು ತೆಂಗಿನ ಗರಿಗಳಿಂದ ಸೆಕ್ಯೂರ್ ಮಾಡಿ ಮುಚ್ಚಿದ್ವು. ಯಾವ ತಿಂಗಳಲ್ಲಿ? ಡಿಸೆಂಬರ್ ತಿಂಗಳಲ್ಲಿ. ಏನು ಅಡಿಕೆ ಕೊಯ್ಲಿನ ಲಾಸ್ಟ್ ಕೊಯ್ಲು ಅಂತ ನಾವು ಏನು ಕರಿತೀವಿ ಡಿಸೆಂಬರು, ಆ ಡಿಸೆಂಬರ್ ತಿಂಗಳಲ್ಲಿ ಬಿಡ್ತಕ್ಕಂಥ ಗೋಟುಗಳನ್ನು ನಾವು ತಗೊಂಡು ಆ ಗೋಟುಗಳನ್ನು ಈ ರೀತಿ ಮಾಡಿರೋದು ಮಡಿಗಳಿಗೆ ಹಾಕಿಬಿಟ್ಟು ಕೋಕೋಫೀಟಿಂದ ಅಡಿಕೆ ಗೋಟುಗಳನ್ನು ಹಾಕಿ ಕೋಕೋಫೀಟಿಂದ ಮೊಳಕೆ ಬರೆಸಿರೋ ಅಂಥ ಒಂದು ವಿಧಾನ. ಇನ್ನೊಂದು ವಿಧಾನ ಇದೆ. ಅಡಿಕೆ ಗೋಟನ್ನ ಮೊಳಕೆ ಕಟ್ಟಲಿಕ್ಕೆ ಗೋಣಿಚೀಲ ಬರುತ್ತೆ. ಆ ಗೋಣಿಚೀಲದಲ್ಲಿ ಅಡಿಕೆ ಗೋಟುಗಳು ಏನಿದೆ ಅದಷ್ಟನ್ನು ಹಾಕ್ಬಿಟ್ಟು ಸದಾ ನೀರು ಬರ್ತಕ್ಕಂಥ ಜಾಗದಲ್ಲಿ ಇಟ್ಟರೂ ಕೂಡ ಮೊಳಕೆ ಬರುತ್ತೆ. ಅದರಲ್ಲಿ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಪ್ರೊಸೀಜರಲ್ಲಿ ವೇಸ್ಟ್ ಕಡಿಮೆ ಸಿಗುತ್ತೆ ನಮಗೆ. ಎಲ್ಲ ಅಡಿಕೆ ಗೋಟುಗಳು ಕೂಡ ಮೊಳಕೆ ಬರುತ್ತೆ. ಹಾಗಾಗಿ ಇದು ಬೆಸ್ಟ್ ಮೆಥೆಡು. ಮಡಿಗಳನ್ನು ಮಡಿಗಳನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕೋಕೋಫೀಟನ್ನು ಹಾಕಿ ಸಮ ಮಾಡಿ ಅದ್ರ ಮೇಲ್ಗಡೆ ಗೋಟುಗಳನ್ನು ಹಾಕಿ ಮತ್ತೆ ತಿರ್ಗಾ ಗೋಟುಗಳ ಮೇಲೆ ಕೋಕೋಫೀಟುಗಳನ್ನು ಹಾಕಿ ಗೋಟುಗಳನ್ನು ಪೂರ್ತಿ ಮುಚ್ಚಿಬಿಟ್ಟು ತೆಂಗಿನ ಗರಿಗಳಿಂದ ಆ ಮಡಿಗಳನ್ನು ಪೂರ ಮುಚ್ಚಿದರೆ ಒಂದು ಡಿಸೆಂಬರಲ್ಲಿ ನಾವು ಈ ರೀತಿ ಮಡಿಗಳನ್ನ ಮಾಡಿಕೊಂಡ್ರೆ ಅದು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ 3 ತಿಂಗಳ ನಂತರ ಮೊಳಕೆ ಹೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಮುಚ್ಚಿರೋ ಅಂಥ ಗರಿಗಳನ್ನು ತೆಗಿಬೇಕಾಗುತ್ತೆ. ನಾವು ಆಲ್ರೆಡಿ ಮೊಳಕೆ ಬಂದಿರೋದ್ರಿಂದ ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಗೋಟುಗಳೆಲ್ಲ, ಅದಕ್ಕೋಸ್ಕರ ನಾವು ತೆಗ್ದಿದ್ದೀವಿ. ಮೇಲೆ ಮುಚ್ಚಿರ್ತಕ್ಕಂಥ ಗರಿಗಳನ್ನು ತೆಗ್ದಿದ್ದೀವಿ. ಅಲ್ಲಿ ಲೇಯರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಮುಚ್ಚಿರ್ತಕ್ಕಂಥ ಗರಿಗಳನ್ನು ತೆಗೆದು ಆದ ನಂತರ 1-2 ತಿಂಗಳು ಒಳಗಡೆ ಈ ರೀತಿ ಕಾಣಿಸುತ್ತೆ ನಮಗೆ ಗಿಡಗಳು. ಇದು ಏನು ನಾವೀಗ ಜಸ್ಟ್ ಏನು ತೆಗ್ದಿದ್ದೀವಿ ಆ ಗಿಡದ ಅಷ್ಟೇ ಇದು. ಇದಿನ್ನು ತುಂಬ ಎಳೆದಂದರೆ ಎಳೆ ಗಿಡ. ಇಷ್ಟು ಅಡಿಕೆ ಗೋಟುಗಳನ್ನು ಮೊಳಕೆ ಕಟ್ಟುವ ಒಂದು ವಿಧಾನ. ನೆಕ್ಸ್ಟ್ ಈ ಮೊಳಕೆ ಬಂದಂತಹ ಅಡಿಕೆ ಗೋಟನ್ನು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು, ಈ ಅಡಿಕೆ ಬಂದಿರತಕ್ಕಂಥ ಗೋಟುಗಳನ್ನು ಮೊಳಕೆ ಬಂದಿರತಕ್ಕಂಥ ಗೋಟನ್ನು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋ ಅನ್ನೋ ವಿಧಾನ ನೋಡ್ಕೊಂಬರೋಣ. ಮೊದಲನೇದಾಗಿ ಈ ಮೊಳಕೆ ಬಂದಿರತಕ್ಕಂಥ ಅಡಿಕೆ ಸಸಿನ ಆ ಒಂದು ಮಡಿಯಿಂದ ಕಿತ್ಕೊಂಡು ಒಂದು ಅಡಿಕೆ ಪ್ಯಾಕೆಟ್ ಮಾಡಲಿಕ್ಕೆ ಅಂತಲೇ ಮಾರ್ಕೆಟಲ್ಲಿ ಪ್ಯಾಕೆಟಿಂಗ್ ಕವರ್ಗಳು ಸಿಗುತ್ತೆ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ ಕೂಡ, ನೀವು ಹೋಗಿ ಸರ್ಚ್ ಮಾಡಿಕೊಂಡು ತೊಗೋಬೋದು. ಈ ಅಡಿಕೆ ಪ್ಯಾಕೆಟಿಗೆ 3/4 ಭಾಗ ಮಣ್ಣನ್ನು ತುಂಬಬೇಕು. ಕೆಮ್ಮಣ್ಣು, ಯಾವ ಥರ ಮಣ್ಣಾದರೂ ಸೂಕ್ತ, ಬಟ್ ಕೆಮ್ಮಣ್ಣು ಅದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸೂಕ್ತ ಅಂತ ಹೇಳ್ಬೋದು. ಕೆಲವರು ಜೇಡಿ ಮಣ್ಣಲ್ಲಿ ಮಾಡ್ತಾರೆ, ಬಟ್ ಕೆಮ್ಮಣ್ಣು ತುಂಬ ಹೆಚ್ಚು ಪೋಷಕಾಂಶ ಹೊಂದಿರತಕ್ಕಂತಹ ಮಣ್ಣು, ಸ್ಮೂತಾಗಿರ್ತಕ್ಕಂತಹ ಮಣ್ಣು. ಯಾವುದೇ ರೀತಿ ಏನು ಎಂಟೆಗಳು ನೀವು ನೋಡ್ತಾ ಇದ್ದೀರ ಅದು ಮಣ್ಣಿನ ಎಂಟೆ. ನೀರು ಹಾಕಿದ ತಕ್ಷಣ ಅದು ಸಾಫ್ಟ್ ಆಗೋಗುತ್ತೆ ಮಣ್ಣು. ಈ ರೀತಿ ಸ್ಮೂತಾಗಿರ್ತಕ್ಕಂಥ ಮಣ್ಣಾಗಬೇಕು ಅಡಿಕೆ ಪ್ಯಾಕೆಟಿಂಗಿಗೆ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದನ್ನು ಮಾತ್ರ ಮಾಡ್ತಾಯಿದ್ದೀನಿ, ಏಕೆಂದರೆ ನಮ್ಮದು ಪ್ಯಾಕೆಟ್ ಮಾಡಿ ಆಲ್ರೆಡಿ ಮಾರಾಟಕ್ಕೆ ಸಿದ್ಧವಾಗಿರ್ತಕ್ಕಂತಹ ಸಸಿಗಳು ನಮ್ಮವು. ಹಾಗಾಗಿ ಅದನ್ನು ತೋರಿಸ್ಬೇಕಪ್ಪ ಅಂದರೆ ನೀವು ಕೇಳ್ತೀರ ಪ್ಯಾಕೆಟಿಂಗ್ ಮಾಡೋದು ಹೆಂಗೆ ಅಂತ. ಹಾಗಾಗಿ ನಾನು ಒಂದನ್ನು ಕಿತ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಅದನ್ನು ಅಡಿಕೆ ಸಸಿನ ಮುಟ್ಲಿಕ್ಕೆ ಹೋಗಬಾರ್ದು. ಪ್ಯಾಕೆಟ್ ಹಾಕಿದ ಮೇಲೆ ಈ ರೀತಿ 1-2-3 ಸಲ ಟ್ಯಾಪ್ ಮಾಡಿದರೆ ಸಾಕು. 1-2-3 ಸಲ ಕುಕ್ಕಿದರೆ ಅದು ಸೆಕ್ಯೂರ್ ಆಗುತ್ತೆ. ಸೆಕ್ಯೂರ್ ಆಗಿರ್ತಕ್ಕಂಥ
ಪ್ಯಾಕೆಟ್ಗಳನ್ನು ಈ ರೀತಿ ನಾವು ಏನು ಅಡಿಕೆ ಗೋಟುಗಳ ಮಾಡಲಿಕ್ಕೆ ಮಡಿಗಳನ್ನು ಮಾಡ್ಕೊಂಡಿದ್ವೋ ಅದಕ್ಕಾದ್ರೂ ಇಡ್ಬೋದು. ಅಥವಾ ಜಾಗ ಜಾಸ್ತಿ ಇದೆ ಅಂತಕ್ಕಂಥವ್ರು ಹೊಸ್ದಾಗಿ ಮಡಿಗಳನ್ನು ಮಾಡಿಬಿಟ್ಟು ಕೂಡ ನೀವು ಅಡಿಕೆ ಸಸಿಗಳನ್ನು ಇಟ್ಕೋಬೋದು. ನಮ್ಮದು ಜಾಗ ಇರೋದ್ರಿಂದ ಹೊಸ್ದಾಗಿ ನಾವು ಮಡಿಗಳನ್ನು ಮಾಡಿಬಿಟ್ಟು ಇಟ್ಕೊಂಡಿದ್ವಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಕಾಣಿಸುತ್ತೆ. ಅಡಿಕೆ ಪ್ಯಾಕೆಟಿಂಗ್ ಆದ 2-3 ತಿಂಗಳಲ್ಲಿ ಈ ರೀತಿ ಮಾರಾಟಕ್ಕೆ ಸಿದ್ಧ ಆಗುತ್ತೆ ಸಸಿಗಳು, ಅಡಿಕೆ ಸಸಿಗಳು. ನಮ್ಮಲ್ಲಿ ಅಡಿಕೆ ಸಸಿಗಳು ಕೂಡ ದೊರೆಯುತ್ತೆ, ದಾಳಿಂಬೆ ಸಸಿಗಳು ಕೂಡ ದೊರೆಯುತ್ತೆ, ಮತ್ತು ತೆಂಗಿನ ಸಸಿಗಳು ಕೂಡ ನಮ್ಮಲ್ಲಿ ದೊರೆಯುತ್ತೆ. ನಾನು ನಂಬರನ್ನು ಲಾಸ್ಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆ ಅಡಿಕೆ ಸಸಿಗಳು ಬೇಕು ಅಂತ ಅನಿಸಿದರೆ ಈ ನಂಬರ್ಗೆ ಕಾಲ್ ಮಾಡಿ. ಅಡಿಕೆ ಸಸಿಗಳು ನಿಮಗೆ ಸಿಗುತ್ತೆ, ದಾಳಿಂಬೆ ಸಸಿಗಳು ಸಿಗುತ್ತೆ, ತೆಂಗಿನ ಸಸಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವೇನು ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ಆಲ್ರೆಡಿ ನಮಗೆ ಮಾರಾಟಕ್ಕೆ ಸಿದ್ಧ ಆಗಿರ್ತಕ್ಕಂತಹ ಅಡಿಕೆ ಸಸಿಗಳು ಇವೆಲ್ಲ. ಆಲ್ರೆಡಿ ಮಾರಾಟಕ್ಕೆ ಸಿದ್ಧವಾಗಿರ್ತಕ್ಕಂಥ ಅಡಿಕೆ ಸಸಿಗಳು. ಈ ಒಂದು ಅಡಿಕೆ ಸಸಿಗಳನ್ನು ಗೋಟುಗಳನ್ನು ಖರೀದಿ ಮಾಡಬೇಕಪ್ಪ ಅಂತಂದರೆ ಒಂದು ವಿಧಾನ ಏನಪ್ಪ ಅಂದರೆ, ಅಟ್ಲೀಸ್ಟ್ ಒಂದು 30 ವರ್ಷ ಹಳೆ ಮರ ಅಂತ ಏನು ಹೇಳ್ತೀವಿ, ಅಡಿಕೆ ಮರದಲ್ಲಿ ಹಳೆ ಮರ ಅಂತ ಇರುತ್ತೆ. ಹಳೆ ಮರ ಅಂದರೆ ಒಂದು 30 ವರ್ಷ ದಾಟಿರೋ ಅಂತಹ ಒಂದು ಅಡಿಕೆ ಮರಗಳಿಂದ ಗೋಟುಗಳನ್ನು ಖರೀದಿ ಮಾಡಿದರೆ, ನಮ್ಮದು ಅಡಿಕೆ ತೋಟ ಇದೆ, ಬಟ್ ನಮ್ಮದಿನ್ನು ಒಂದು 15 ವರ್ಷ ಆಗಿರೋದ್ರಿಂದ ನಾವು ಕೂಡ ಬೇರೆ ಕಡೆಯಿಂದ ಗೋಟುಗಳನ್ನು ತಗೊಂಡು ಬರ್ತೀವಿ. 30 ವರ್ಷ ದಾಟಿರೋ ಅಂತಹ ಒಂದು ಅಡಿಕೆ ಗೋಟುಗಳನ್ನು ಮರಗಳಿಂದ ತಗೊಂಡು ಬರ್ತೀವಿ. ತಗೊಂಬಂದು ಪ್ಯಾಕೆಟಿಂಗ್ ಮಾಡಿಬಿಟ್ಟು ಈ ರೀತಿ ಸೇಲಿಂಗ್ ಮಾಡ್ತಾಯಿದ್ದೀವಿ. ಈ ಒಂದು ಅಡಿಕೆ ಮಡಿಗಳಿಗೆ ನೀರಿನ ವ್ಯವಸ್ಥೆ ಯಾವ ರೀತಿಯಪ್ಪ ಅಂದರೆ, ಈ ರೀತಿ ಹನಿ ನೀರಾವರಿ ಪದ್ಧತಿ, ಸ್ಪ್ರಿಂಕ್ಲರನ್ನು ನಾವು ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಸ್ಪ್ರಿಂಕ್ಲರ್ ವ್ಯವಸ್ಥೆ ಎಲ್ಲ ಮಡಿಗಳಿಗೂ ಕೂಡ ಏನು ಓಡಾಡಲಿಕ್ಕೆ ಒಂದು ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಕರೆಂಟ್ ಬಂದ ತಕ್ಷಣ ಮೋಟರ್ ಆನ್ ಆದ ತಕ್ಷಣ ಸ್ಪ್ರಿಂಕ್ಲರಲ್ಲಿ ನೀರು ಬಂದು ಎಲ್ಲ ಪ್ರತಿಯೊಂದು ಅಡಿಕೆ ಗಿಡಕ್ಕೂ ಕೂಡ ಈ ಒಂದು ಹನಿ ನೀರಾವರಿ ಪದ್ಧತಿಯಿಂದ ನೀರು ಹೋಗುತ್ತಾ ಇದೆ. ನೀರು ಕೂಡ ನಮಗೆ ಸೇವ್ ಆಗುತ್ತೆ. ಇದರಿಂದ ನೀವು ನೋಡ್ತಾ ಇರ್ಬೋದು, ಎಲ್ಲ ಮಡಿಗಳಿಗೂ ಕೂಡ ನೀರು ಹೋಗ್ತಾ ಇದೆ. ಕಡಿಮೆ ನೀರಲ್ಲಿ ಹೆಚ್ಚು ಫಲಿತಾಂಶವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಹನಿ ನೀರಾವರಿ ಪದ್ಧತಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀವಿ ಇದಕ್ಕೆ. ಈ ಒಂದು ವ್ಯವಸ್ಥೆಯನ್ನು ನಾವು ಅಡಿಕೆ ಮಡಿಗಳಿಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ತುಂಬಾ ಅನುಕೂಲ ಆಗಿದೆ ಇದರಿಂದ. ಅಡಿಕೆ ಮಡಿ ಅಲ್ಲದೆ ಸುತ್ತಲಿನ ವಾತಾವರಣವೂ ಕೂಡ ಇದರಿಂದ ತಂಪಾಗಿರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಅದನ್ನು ವಿಷಯನ ಅರ್ಧಕ್ಕೆ ಬಿಟ್ಟೆ. 30 ವರ್ಷ ದಾಟಿರೋ ಅಂತಹ ಅಡಿಕೆ ಮರಗಳಿಂದ ನಾವು ಗೋಟುಗಳನ್ನು ತಗೊಂಡು ಬಂದು ಈ ರೀತಿ ಸಸಿಗಳನ್ನು ಮಾಡಿದರೆ, ಮುಂದೆ ಬರುವಂತಹ ಈ ಅಡಿಕೆ ಸಸಿಗಳಿಂದ ಬರುವಂತಹ ಗಿಡಗಳಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಅದೇ ನಮ್ಮ ಕಡಿಮೆ ಒಂದು ವಯಸ್ಸಿನ ಒಂದು ಅಡಿಕೆ ಸಸಿ ಗೋಟುಗಳಿಂದ ಮಾಡಿದರೆ ಅಡಿಕೆ ಮರ ಬೆಳೆಯುತ್ತೆ, ಮತ್ತು ಇಳುವರಿ ಕಡಿಮೆ ಬರುತ್ತೆ. ಇದು ಒಂದು ರೈತರು ಮುಖ್ಯವಾಗಿ ನೆನಪಲ್ಲಿಟ್ಕೋಬೇಕಾಗಿರ್ತಕ್ಕಂತಹ ವಿಚಾರ. ಹಳೆ ಮರದಿಂದ ಗೋಟುಗಳನ್ನು ತಯಾರಿಸಿ, ಹಳೆ ಮರದ ಗೋಟಿಂದ ತಯಾರಿಸಿದಂತಹ ಗಿಡಗಳನ್ನು ನಾಟಿ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೋಬೋದು. ನಿಮಗೆ ಅಡಿಕೆ ಸಸಿಗಳು ಬೇಕು ಅನಿಸಿದರೆ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ. ನಿಮಗೆ ಅಡಿಕೆ ಸಸಿಗಳು ಕೂಡ ಸಿಗುತ್ತೆ, ದಾಳಿಂಬೆ ಸಸಿಗಳು ಕೂಡ ಸಿಗುತ್ತೆ, ಹಾಗೆ ತೆಂಗಿನ ಸಸಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ಅಂತ ಅನಿಸುತ್ತೋ ಆ ರೀತಿ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋ ಒಂದು ವಿಚಾರವನ್ನು ನನಗೆ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.